ನಮಸ್ತೆ ವೀಕ್ಷಕರೇ. ಪ್ರಸಂಗಕರ್ತನ ಪದ್ಯಕ್ಕೆ ಭಾಗವತರ ಜೀವಾಳ, ಹಿಮ್ಮೇಳದ ಝೇಂಕಾರ, ನವರಸಗಳ ಅಭಿನಯ ಹಾಗೂ ಭಾವಪೂರ್ಣ ಅರ್ಥದ ಜೊತೆಗೆ ರಂಗಸ್ಥಳದಲ್ಲಿ ಪ್ರದರ್ಶಿಸಲ್ಪಡುವ ಯಕ್ಷಗಾನ ಎಂಬ ಹೊನಲು ಬೆಳಕಿನ ಕಲೆಯ ನೆರಳಲ್ಲಿ ಯಾರಿಗೂ ಕಾಣದ ಕಲಾವಿದನ ಬದುಕಿನ ಕುರಿತು ಸಣ್ಣ ಅವಲೋಕನ ಮಾಡುವ ಪ್ರಯತ್ನ ಈ ಯಕ್ಷಧ್ರುವ. ಅತಿಥಿಯಾಗಿರುವವರು ಎಳವಿಂದಲೇ ತಮ್ಮ ತಂದೆ ಹಾಗೂ ಮಾವನಿಂದ ಪ್ರಭಾವಿತರಾಗಿ ಯಕ್ಷಗಾನಕ್ಕೆ ಬಂದು ಕಟೀಲು ಮೇಳದಲ್ಲಿ 25 ವರ್ಷಕ್ಕಿಂತಲೂ ಅಧಿಕವಾಗಿ ಹಾಸ್ಯಗಾರನಾಗಿ ಸೇವೆ ಸಲ್ಲಿಸ್ತಾ ಒಬ್ಬ ಉತ್ತಮ ಹಾಸ್ಯಗಾರನಾಗಿ, ಪ್ರಸಂಗಕರ್ತನಾಗಿ, ಅದೇ ರೀತಿ ಬರಹಗಾರನಾಗಿ ಖ್ಯಾತಿಯನ್ನು ಹೊಂದಿರುವಂಥ ಶ್ರೀ ರವಿಶಂಕರ್ ಭಟ್ ಒಳಂಕುಂಜ ಇವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಸ್ಯಗಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ, ಧನ್ಯವಾದಗಳು. ಯಕ್ಷಗಾನ ಅನ್ನೋದು ನವರಸಗಳ ಸಮ್ಮಿಲನ. ಅದರಲ್ಲೂ ಪ್ರೇಕ್ಷಕರು ಅಪೇಕ್ಷಿಸುವ, ಇಷ್ಟಪಡುವ ರಸ ಅಂದ್ರೆ ಅದು ಹಾಸ್ಯ. ಹಾಗಂತ ಒಬ್ಬ ಕಲಾವಿದನಿಗೆ ಸೇರಿರುವ ಬೇರೆ ಬೇರೆ ಸ್ತರದ ಜನರನ್ನ ನಗಿಸುವುದು ಅಷ್ಟೇ ಕಷ್ಟಕರವೂ ಹೌದು. ಎಂಥ ಕಷ್ಟಕರ ಹಾಸ್ಯದ ಪಾತ್ರಗಳನ್ನು ಸಹ ಅವುಗಳ ಚೌಕಟ್ಟನ್ನ ಮೀರದೆ ನೀರು ಕುಡಿದಷ್ಟು ಸಲೀಸಾಗಿ ನಿಭಾಯಿಸುವ ಬೆರಳೆಣಿಕೆಯ ಕಲಾವಿದರಲ್ಲಿ ಮುಂಚೂಣಿಯಲ್ಲಿ ನಿಲ್ಲುವವರು ಶ್ರೀ ರವಿಶಂಕರ್ ಭಟ್ ಒಳಕುಂಜ. ಕಾಸರಗೋಡು ತಾಲೂಕಿನ ಬದಿಯಡ್ಕ ಗ್ರಾಮದ ಒಳಕುಂಜ ಎಂಬಲ್ಲಿ ಶ್ರೀಮತಿ ಲಕ್ಷ್ಮೀ ಅಮ್ಮ ಹಾಗೂ ಸುಬ್ರಹ್ಮಣ್ಯ ಭಟ್ಟರ ಮಗನಾಗಿ ಜನಿಸಿದ ಇವರು ಶ್ರೀಯುತ ಉಂಡೆಮನೆ ಕೃಷ್ಣ ಭಟ್ರವರಿಂದ ಯಕ್ಷಗಾನದ ನಾಟ್ಯವನ್ನ ಕಲಿತು ಯಕ್ಷಗಾನದ ಹಾಸ್ಯವನ್ನ ಸ್ವತಃ ತಮ್ಮ ಸೋದರ ಮಾವನಾದ ಶ್ರೀಯುತ ಹಾಸ್ಯರತ್ನ ರಸಿಕರತ್ನ ಬಿರುದಾಂಕಿತ ನಯನಕುಮಾರ್ ಅವರಿಂದ ಕಲಿತರು. ಎಳವೆಯಿಂದಲೇ ಪಾತ್ರ ಚಿತ್ರಣದ ಬಗ್ಗೆ ಜ್ಞಾನ ಪಡೆದ ಇವರು ಕಳೆದ ಸುಮಾರು 25 ವರ್ಷಗಳಿಂದ ಶ್ರೀ ಕಟೀಲು ದುರ್ಗಾ ಪರಮೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿಯಲ್ಲಿ ಹಾಸ್ಯಗಾರರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಕೇವಲ ಹಾಸ್ಯ ಪಾತ್ರಗಳಲ್ಲಿ ಮಾತ್ರವಲ್ಲದೆ ಪುಂಡುವೇಷ, ಸ್ತ್ರೀವೇಷ, ರಾಜವೇಷ, ಪೋಷಕ ಪಾತ್ರಗಳನ್ನು ಪಾತ್ರೋಚಿತವಾಗಿ ನಿಭಾಯಿಸಿದ ಖ್ಯಾತಿ ಇವರಿಗೆ ಸಲ್ಲುತ್ತದೆ. ತಾಳಮದ್ದಲೆಯ ಅರ್ಥಧಾರಿಯಾಗಿಯೂ ಹೆಸರು ಗಳಿಸಿರುವ ಇವರು ಯಕ್ಷದೀಪ ಯಕ್ಷಗಾನ ಮಾಸಪತ್ರಿಕೆಯ ಗೌರವ ಸಂಪಾದಕನಾಗಿಯೂ ದುಡಿದವರು. ಜೊತೆಗೆ ಕಲಾವಿದರ ಸಹಕಾರಕ್ಕಾಗಿ ಯಕ್ಷಗಾನ ಕಲಿಯುವ ವಿದ್ಯಾರ್ಥಿಗಳಿಗೆ ಪೂರಕವಾಗಿ ಯಕ್ಷಗಾನ ವಾಚಿಕ ಸಮಾರಾಧನೆ, ಯಕ್ಷಗಾನ ಪಾತ್ರ ದೀಪಿಕಾ, ಯಕ್ಷಗಾನ ಪ್ರಸಂಗ ದೃಶ್ಯಾವಳಿ, ಯಕ್ಷಗಾನ ಪ್ರಸಂಗಗಳಲ್ಲಿ ನಾರದ ಮುಂತಾದ ಪುಸ್ತಕಗಳನ್ನು ಬರೆದು ಕಲಾವಿದರ ಬೆಳವಣಿಗೆಗೆ ಕಾರಣೀಕರ್ತರಾಗಿದ್ದಾರೆ. ಈಗಲೂ ತಮ್ಮ ಸಹ ಕಲಾವಿದರಿಗೆ ಮಾರ್ಗದರ್ಶಕನಾಗಿ, ಉತ್ತಮ ವೇಷಧಾರಿಯಾಗಿ ಹಾಗೂ ಬರಹಗಾರನಾಗಿಯೂ ಮುಂದುವರಿಯುತ್ತಿರುವ ಇಂತಹ ಮೇರು ಕಲಾವಿದರು ಯಕ್ಷ ಧ್ರುವ ತಾರೆಯ ಅತಿಥಿಯಾಗಿರುವುದು ನಮ್ಮ ಹೆಮ್ಮೆ. ನೀವು ಕಾಸರಗೋಡಿನ ಒಳಕುಂಜದಲ್ಲಿ ಹುಟ್ಟಿ ಬೆಳೆದವರು. ಹೌದು. ಹಾಗಾಗಿ ನಿಮ್ಮ ಬಾಲ್ಯ ಮತ್ತು ವಿದ್ಯಾಭ್ಯಾಸ ಹೇಗಿತ್ತು ಅಂತ ನಮ್ಮ ಮುಂಚೆ ಹೇಳ್ಬೋದಾ? ಯಕ್ಷಗಾನ ಕಲಾವಿದರು ಇದ್ದ ಮನೆಯಲ್ಲೇ ನಾನು ಹುಟ್ಟಿದ್ದು ನನ್ನದೊಂದು ಭಾಗ್ಯ. ಅದು ನನಗೆ ತುಂಬ ಅನುಕೂಲವಾಗಿತ್ತು ಕಲಾವಿದನಾಗಿ ರೂಪುಗೊಳ್ಳುವುದಕ್ಕೆ. 1ರಿಂದ 4ನೇ ಕ್ಲಾಸ್ನವರೆಗೆ ಉಕ್ಕಿನಡಕ ವಸಿಷ್ಠಾಶ್ರಮ ಶಾಲೆಯಲ್ಲಿ ಓದಿದ್ದು ನಾನು. 5ರಿಂದ 7ನೇ ಕ್ಲಾಸ್ನವರೆಗೆ ಪಳ್ಳತಡ್ಕ ಶಾಲೆಯಲ್ಲಿ. ಹೈಸ್ಕೂಲ್ ವಿದ್ಯಾಭ್ಯಾಸ ಸತ್ಯನಾರಾಯಣ ಹೈಸ್ಕೂಲ್ ಪೆರ್ಲ. PUC ಮತ್ತು ಪದವಿ ಸರಕಾರಿ ಕಾಲೇಜು ಕಾಸರಗೋಡು, ಅದು ಕೇರಳದ ಕಲ್ಲಿಕೋಟೆ ವಿಶ್ವವಿದ್ಯಾನಿಲಯ ಆಗ್ತದೆ. ಹಾಂ, ಸರಿ. ಅದೇ ರೀತಿ ಯಕ್ಷಗಾನದ ಪ್ರಾಥಮಿಕ ವಿದ್ಯಾಭ್ಯಾಸದ ಕುರಿತು ಮಾತಾಡಿದರೆ ಮೊದಲು ನೀವು ಯಾರಲ್ಲಿ ಹೆಜ್ಜೆಯನ್ನೆಲ್ಲ ಕಲ್ತ್ರಿ? ನಮ್ಮ ಕುಟುಂಬದಲ್ಲಿ ಉಂಡೆಮನೆ ಶ್ರೀಕೃಷ್ಣ ಭಟ್ ಅಂತ ಇದ್ದಾರೆ. ಅವರ ಅಣ್ಣ ನಮಗೆ ಕುಟುಂಬದಲ್ಲಿ. ಅವರು ಕಟೀಲು ಮೇಳದಲ್ಲಿ ತಿರುಗಾಟ ಮಾಡಿದವರು. ಹಿಮ್ಮೇಳ ಮತ್ತು ಮುಮ್ಮೇಳ ಎರಡನ್ನು ಬಲ್ಲವರು ಅವರು. ಅವರ ಕೈಯಿಂದ ಪ್ರಾಥಮಿಕ ಹೆಜ್ಜೆಯನ್ನು ನಾನು ಕಲ್ತದ್ದು. ಆಮೇಲೆ ಹಾಸ್ಯದ ಬಗ್ಗೆ ಸೋದರ ಮಾವ ನಯನಕುಮಾರ್ ಅವರಿಂದ. ಹೌದು. ತಾವಾಗಲೇ ಹೇಳಿದ ಹಾಗೆ ತಮ್ಮ ತಂದೆ ಕೂಡ ವೇಷದವರಾಗಿದ್ದರು, ಅಂದರೆ ವೇಷಧಾರಿ ಹಾಗೂ ತಾಳಮದ್ದಲೆ ಅರ್ಥಧಾರಿಯಾಗಿದ್ದರು. ಹೌದು. ಅದೇ ರೀತಿ ತಮ್ಮ ಸೋದರ ಮಾವ ನಯನಕುಮಾರ್ ಅವರು ಧರ್ಮಸ್ಥಳ ಮೇಳದಲ್ಲಿ ಹೆಸರಾಂತಹ ಕಲಾವಿದರಾಗಿದ್ದರು. ಹೌದು. ಹಾಗಾಗಿ ಅವರ ಒಂದು ಒಡನಾಟ ನಿಮಗೆ ಯಾವ ರೀತಿಯೆಲ್ಲ ಪ್ರಭಾವ ಬೀರಿದೆ ಒಬ್ಬ ಉತ್ತಮ ಕಲಾವಿದನಾಗುವುದಕ್ಕೆ? ತುಂಬ ಅನುಕೂಲವಾಗಿತ್ತು. ತಂದೆಯವರು ತಾಳಮದ್ದಳೆ ಅರ್ಥಧಾರಿಯಾಗಿದ್ದರು. ಯಕ್ಷಗಾನ ಪ್ರದರ್ಶನಗಳಲ್ಲಿಯೂ ಕೂಡ ವೇಷ ಮಾಡ್ತಾಯಿದ್ರು, ಕರ್ಕೊಂಡು ಹೋಗ್ತಾಯಿದ್ರು ಅವರು. ತಾಳಮದ್ದಳೆಗೆ ಹೋಗಿ ಕೊನೆಯವರೆಗೂ ಕೇಳಿದ ಮೇಲೆ ನಮ್ಮನ್ನು ಮನೆಗೆ ಕರ್ಕೊಂಡು ಬರ್ತಾಯಿದ್ರು. ಹಾಗಾಗಿ ಹೇಗೆ ಪಾತ್ರವನ್ನು ಕಟ್ಟಿ ಪ್ರೇಕ್ಷಕರಿಗೆ ತೋರಿಸೋದು, ಅರ್ಥಗಾರಿಕೆಯ ಕ್ರಮ ಹೇಗೆ,
ಆಮೇಲೆ ತಂದೆಯವರ ವೇಷ ನೋಡೋದಕ್ಕೆ ಅಂತ ಹೋದರೂ ಕೂಡ ಯಕ್ಷಗಾನ ಪೂರ್ತಿ ನೋಡಿದಾಗ ಪ್ರತಿಯೊಂದು ವೇಷವನ್ನು ನೋಡೋದಕ್ಕಾಗ್ತದೆ. ಹೌದು. ಹಾಗೆ ಅನುಕೂಲ ಆಗಿತ್ತು. ಆಮೇಲೆ ಪ್ರಸಂಗ ಪುಸ್ತಕ ತುಂಬ ಇತ್ತು ಮನೆಯಲ್ಲಿ, ಅದನ್ನೆಲ್ಲ ನೋಡುವ ಅನುಕೂಲ ಆಯಿತು ತಂದೆಯವರಿಂದಾಗಿ ನನಗೆ. ಹೌದು. ಆಮೇಲೆ ಪುರಾಣದ ಬಗ್ಗೆ ಒಳ್ಳೆಯ ಜ್ಞಾನ ಇತ್ತು ಅವರಿಗೆ. ಪುರಾಣದ ಕಥೆಗಳನ್ನೆಲ್ಲ ಹೇಳಿ ನಮಗೆ ತಿಳಿಸ್ತಾ ಇದ್ದರು. ಆಮೇಲೆ ಸೋದರ ಮಾವ ಅವರು ಧರ್ಮಸ್ಥಳ ಮೇಳದಲ್ಲಿ ಹಾಸ್ಯಗಾರರಾಗಿರುವಾಗ ಶಾಲಾ ಕಾಲೇಜುಗಳಿಗೆ ಹೋಗುವಾಗಲೇ ನಾನು ಆಟ ನೋಡ್ತಾ ಇದ್ದೆ, ಧರ್ಮಸ್ಥಳ ಮೇಳದ ಆಟ. ಏಪ್ರಿಲ್ ಮೇ ತಿಂಗಳು ನಮಗೆ ಬೇಸಿಗೆ ರಜೆ ತಾನೆ ಶಾಲೆ ಮಕ್ಕಳಿಗೆ. ಆಗ ಧರ್ಮಸ್ಥಳ ಮೇಳದ ಆಟ ಆ ಒಂದು 2 ತಿಂಗಳಿನಲ್ಲಿ ಒಂದು 10-20 ಆಟಗಳನ್ನು ಪ್ರತಿ ವರ್ಷವೂ ನೋಡ್ತಾ ಇದ್ದೆ. ಹೀಗೆ ಯಕ್ಷಗಾನ ಪ್ರಸಂಗಗಳಲ್ಲಿ ಹಾಸ್ಯ ಮಾಡೋದು ಹೇಗೆ ಅಥವಾ ಪ್ರತಿಯೊಂದು ಪಾತ್ರವು ಅನ್ನೋದನ್ನು ನೋಡಿ ಕಲಿತದ್ದೇ ಹೆಚ್ಚು, ನಾನು ಕೇಳಿ ತಿಳಿದದ್ದೇ ಹೆಚ್ಚು. ಆಮೇಲೆ ಮಾಡಿದ್ದು, ಕೇಳಿದ್ದು ಮತ್ತು ನೋಡಿದ್ದು ಮೊದಲು. ಹಾಗೆ ಅದುವೇ ಬೇಕಾದ್ದು ಕಲಾವಿದರಿಗೆ. ಹೌದು. ತಾವು ಈಗ ವೃತ್ತಿಪರ ಕಲಾವಿದರಾಗಿದ್ದರೂ ಕೂಡ ಅದಕ್ಕಿಂತ ಮುಂಚೆ ಯಾವುದಾದ್ರೂ ಬೇರೆ ಉದ್ಯೋಗದಲ್ಲಿ ತೊಡಗಿಸಿಕೊಂಡಿದ್ರೆ ಹೇಗೆ? ಇಲ್ಲ, ಅದು ಹೇಳಿಕೊಳ್ಳುವಂಥದ್ದೇನಿಲ್ಲ. ಅದರಲ್ಲಿ 1 ವರ್ಷ ಒಂದು ಸರ್ವಿಸ್ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಇದ್ದೆ. ಅದಾದ ಮೇಲೆ ತಾವು ಪೂರ್ಣ ಪ್ರಮಾಣದಲ್ಲಿ ಯಕ್ಷಗಾನ ಕಲಾವಿದರಾಗಿ. ಆಗಲಿ. ತಾವು 25 ವರ್ಷಗಳ ಹಿಂದೆ ಕಟೀಲು ಮೇಳವನ್ನು ಸೇರಬೇಕಾದ್ರೆ ಇದ್ದಂಥ ಹಾಸ್ಯ ಹಾಗೂ ಅದರ ಒಂದು ಚಲನೆ ಹೇಗಿತ್ತು, ಅಥವಾ ಹಾಸ್ಯ ಹೇಳಿದ್ರೆ ಈ ರೀತಿ ಅಂತ ಹೇಳುವಂಥದ್ದು ಏನಿತ್ತು, ಈಗ ಕೂಡ ಹಾಗೆ ಇದೆಯಾ ಅಥವಾ ಯಾವ ರೀತಿ ಎಲ್ಲ ಬದಲಾವಣೆ ಆಗಿದೆ ಅಂತ ಸ್ವಲ್ಪ ಹೇಳ್ಬೋದು ನಮಗೆ? ಈ ಪ್ರಶ್ನೆಗೆ ಉತ್ತರಿಸೋದು ಬಹಳ ಕಷ್ಟ. ಇದನ್ನು ತೀರ್ಮಾನಿಸಬೇಕಾದವರು ಪ್ರೇಕ್ಷಕರು. ಅಂದರೆ ಇದು ಪರಿವರ್ತನಾಶೀಲವಾದ ಪ್ರಪಂಚ. ಹೌದು. ಪರಿವರ್ತನೆ ಸಹಜ, ಈ ಜಗದ ನಿಯಮ ಅದು. ಹಾಗಾಗಿ ಬದಲಾವಣೆಗಳು ಸಂಭವಿಸಿರ್ಬೋದು. ನಾವೇನು ಮಾಡ್ತೇವೆ, ಏನು ಬದಲಾವಣೆ ಸಂಭವಿಸಿದೆ ಅನ್ನೋದನ್ನು ನಾವು ನೋಡೋದಿಲ್ಲ. ನಾವು ರಂಗದಲ್ಲಿ ಅಭಿನಯಿಸೋದು ಹೇಗೆ ಅಷ್ಟನ್ನೇ ನೋಡ್ತೇವೆ. ಹಾಗಾಗಿ ಅದು ನಮ್ಗೆ ಗೊತ್ತಾಗೋದಿಲ್ಲ. ನಮಗಿಂತ ಹೆಚ್ಚು ಈ ಪ್ರಶ್ನೆಗೆ ಉತ್ತರವನ್ನು ಪ್ರೇಕ್ಷಕರು ಹೇಳಬಲ್ಲರು. ಹಾಗೆ. ಹೌದು. ತಾವೊಬ್ಬ ಕಲಾವಿದನಾಗಿ ಯಾವ ರೀತಿಯೆಲ್ಲ ಒಂದು ವ್ಯತ್ಯಾಸವನ್ನು ಕಂಡಿದ್ದೀರಿ ಈಗ? ಹಾಸ್ಯದಲ್ಲಿ ಬದಲಾವಣೆ ಏನೂ ಆಗಲಿಲ್ಲ ಅಂತಲೇ ನನ್ನ ಅಭಿಪ್ರಾಯ. ಬದಲಾವಣೆ ನನಗೆ ಕಾಣಿಸೋದಿಲ್ಲ. ಪ್ರದರ್ಶನಗಳಲ್ಲಿ ಬದಲಾವಣೆ ಆಗಿದೆ, ಬೇರೆ ಬೇರೆ ರೀತಿಯ ಪ್ರಸಂಗಗಳು ಬಂತು. ಆ ಪ್ರಸಂಗಗಳಿಗೆ ಹೊಂದಿಕೊಂಡು, ಈಗ ಪ್ರಸಂಗಗಳಿಗೆ ಹೊಂದಿಕೊಂಡು ಪಾತ್ರವೂ ಇರ್ತದೆ. ಹೌದು. ಆ ಪಾತ್ರಕ್ಕೆ ಬೇಕಾದಾಗೆ ಕಲಾವಿದರು ಅಭಿನಯಿಸುವಾಗ ಹಾಸ್ಯದಲ್ಲಿ ಬದಲಾವಣೆ ಕಂಡ ಹಾಗೆ ನಮಗೆ ಆಗುತ್ತದೆ ಅಷ್ಟೇ. ಮೂಲ ಹಾಸ್ಯದಲ್ಲಿ ಬದಲಾವಣೆ ಆಗಿರೋದಿಲ್ಲ. ಹಾಗೆ. ತಾವೀಗ ಹೇಗಿದ್ರು ಮೂಲ ಹಾಸ್ಯ ಅಂತ ಹೇಳಿದ್ರಿಂದ ಹಾಸ್ಯದ ಮೂಲಕ್ಕೆ ಬರೋದಾದ್ರೆ ಹಾಸ್ಯದ ಉಗಮ ಯಾವ ರೀತಿ ಆಗಿರ್ಬೋದು, ಯಕ್ಷಗಾನದಲ್ಲಿ ಆಗಿರ್ಬೋದು ಅಥವಾ ಬೇರೆ ರೀತಿಯಲ್ಲೂ ಆಗಿರ್ಬೋದು, ಹಾಸ್ಯದ ಉಗಮ ಯಾವ ರೀತಿ ಆಗಿರ್ಬೋದು, ಮತ್ತೆ ಹಾಸ್ಯವನ್ನು ನಾವು ಯಾವ ರೀತಿಯೆಲ್ಲ ವಿಂಗಡಣೆ ಮಾಡ್ಬೋದು ಅಂತ ಹೇಳೋ ಬಗ್ಗೆ ಒಂಚೂರು ಮಾಹಿತಿ ಕೊಡ್ಬೋದಾ? ಭಾರತದಲ್ಲಿ ಅನೇಕ ಕಲಾ ಪ್ರಕಾರಗಳುಂಟು. ಆದರೆ ಯಾವ ಕಲಾ ಪ್ರಕಾರ ಮೊದಲು ಹುಟ್ಟಿಕೊಂಡದ್ದು ಅಂತ ನಿಜ ನಾನು ಗೊತ್ತಿಲ್ಲ. ಗೊತ್ತಿಲ್ಲದ ವಿಚಾರವನ್ನು ನಾನು ಗೊತ್ತುಂಟು ಅಂತ ಹೇಳಬಾರದು, ಯಾರು ಹೇಳಬಾರದು ಅದನ್ನು. ಯಕ್ಷಗಾನದ ಹುಟ್ಟು ಯಾವಾಗಲೂ ಅಂತಲೂ ಸರಿಯಾಗಿ ನಿಖರವಾಗಿ ಹೇಳೋದಕ್ಕೆ ಆಗೋದಿಲ್ಲ. ಪರಂಪರೆಯಲ್ಲಿ ಹಾಗುಂಟು ಹೀಗುಂಟು ಅಂತ ಹೇಳ್ಬೋದು. ಆದರೆ ನಾವು ನೋಡಿದ್ದಷ್ಟೇ, ಅದಕ್ಕಿಂತಲೂ ಹಿಂದಿನದನ್ನು ಪರಂಪರೆ ಅಂತ ಹೇಳೋದು. ಆದರೆ ಮೂಲ ಎಲ್ಲಿ ಅನ್ನೋದು ಗೊತ್ತಿರೋದಿಲ್ಲ ಯಾರಿಗೂ. ಎಷ್ಟೋ ಶತಮಾನಗಳ ಹಿಂದೆ ಕಲೆ, ಈ ಯಕ್ಷಗಾನ ಕಲೆ ಇತ್ತು ಅಂತ ಹೇಳೋದು ಕೇಳಿ ನಮಗೆ ಗೊತ್ತಷ್ಟೇ. ಹಾಗಾಗಿ ಹಾಸ್ಯ ರಸ ಹುಟ್ಟಿಕೊಂಡದ್ದು ಯಾವಾಗಲೂ ಅಂತಲೂ ಹೇಳಲಿಕ್ಕೆ ಆಗೋದಿಲ್ಲ. ಸಾಹಿತ್ಯ ಹುಟ್ಟಿಕೊಂಡ ಮೇಲೆ ಅದರ ಜೊತೆಗೆ ಇದೆಲ್ಲ ಬಂದಿದೆ. ಹೌದು. ಹಾಗೆಂದ್ರೆ ಹಾಸ್ಯ ಎಲ್ಲಿ ಹುಟ್ಟಿಕೊಳ್ತದೆ ಅಂತ ಹೇಳ್ಬೋದು ಅಷ್ಟೇ ಹೊರತು ಹಾಸ್ಯ ರಸ ಹುಟ್ಟಿಕೊಂಡದ್ದು ಎಲ್ಲಿ ಅಂತ ಹೇಳೋದಕ್ಕೆ ನಮಗೆ ಆಗೋದಿಲ್ಲ. ಹಾಗೆ ಹಾಸ್ಯದಲ್ಲಿ ಯಾವ ರೀತಿ ಎಲ್ಲ ನೀವೀಗ ಒಂದು ವಿಂಗಡಣೆ ಮಾಡ್ಬೋದು ಯಕ್ಷಗಾನದ ಮಟ್ಟಿಗೆ? ಯಕ್ಷಗಾನದ ಮಟ್ಟಿಗೆ ಅಂತಲ್ಲ, ಎಲ್ಲ ವಿಭಾಗಗಳಲ್ಲಿ ಆದರೂ ಹಾಸ್ಯವನ್ನು ಅನೇಕ ರೀತಿಯಲ್ಲಿ ವಿಂಗಡಣೆ ಮಾಡಲಿಕ್ಕಾಗ್ತದೆ. ಎಷ್ಟು ವಿಭಾಗಗಳನ್ನು ಮಾಡಬಹುದು ನಮಗೆ. ಆದರೆ ಮುಖ್ಯವಾಗಿ ರಾಜಹಾಸ್ಯ, ಕಟ್ಟು ಹಾಸ್ಯ, ಆಮೇಲೆ ವಿಡಂಬನೆ, ಅಪಾರ್ಥಿನಿ ಅಂತ ಒಂದುಂಟು, ಶಬ್ದದ ಮೇಲೆ ಪ್ರಯೋಗ ಹಾಸ್ಯ. ಈಗ ಮುಖ್ಯ ವೇಷಧಾರಿಗಳು, ಈಗ ರಾಜಪಾತ್ರ, ಬಣ್ಣದ ಪಾತ್ರ, ಸ್ತ್ರೀ ಪಾತ್ರ ಎಲ್ಲರೊಟ್ಟಿಗೂ ಹಾಸ್ಯ ಕಲಾವಿದ ಹೋಗಬೇಕಾಗ್ತದೆ ರಂಗದಲ್ಲಿ. ಆಗ ಅವರು ಹೇಳುವಂಥ ಶಬ್ದಗಳ ಮೇಲೆ ನಾವು ಆ ಶಬ್ದವನ್ನು ತಿರುಚಿ ಅಪಾರ್ಥಿನಿ, ನಿಜವಾದ ಅರ್ಥ ಏನು ಅದನ್ನು ಗ್ರಹಿಸದೆ
ಗೊತ್ತಿರ್ತದೆ ಕಲಾವಿದನಿಗೂ. ಆದರೆ ಹಾಸ್ಯ ರಸವನ್ನು ಉತ್ಪಾದನೆ ಮಾಡುವುದಕ್ಕೆ ಬೇಕಾಗಿ ನಿಜವಾದ ರಸವನ್ನು ಗ್ರಹಿಸದೆ ಅಪಾರ್ಥವನ್ನು ಗ್ರಹಿಸಿ ಪ್ರೇಕ್ಷಕರಿಗೆ ರಸೋತ್ಪಾದನೆಯನ್ನು ಉಂಟು ಮಾಡೋದು. ಈಗ ಉತ್ತರಣ ಪೌರುಷದಲ್ಲಿ ಉದಾಹರಣೆಗಾಗಿ ಬಳಿರೆ ಕೌರವ ಪಾಂಡು ತನರೆ ಹಳುವ ಕಟ್ಟಿದ ಅಂತ ಒಂದು ಪದ್ಯ ಉಂಟು ಉತ್ತರನಿಗೆ. ಗೋಪಾಲಕ ಜೊತೆಯಲ್ಲೇ ಇರ್ತಾನೆ. ಬಳಿರೆ ಕೌರವ ಪಾಂಡು ತನಯರ ಹಳುವ ಕಟ್ಟಿದ ಹಮ್ಮಿನಿಂದ ಇಂದಿಲಿ ಅಂತ. ಕೌರವ ನಮ್ಮ ಗೋವುಗಳನ್ನೆಲ್ಲ ಸೆರೆ ಹಿಡಿದಿದ್ದಾನೆ, ಅವನಿಗೊಂದು ಹಮ್ಮು ಉಂಟು, ಅಹಂಕಾರ ಉಂಟು. ಪಾಂಡು ತನಯರನ್ನು ಕಾಡಿಗೆ ಅಟ್ಟಿ ನಾನು ಮೆರೆಯುತ್ತಾ ಇದ್ದೇನೆ, ಹಳುವ ಕಟ್ಟಿದ. ಹಳುವ ಅಂದರೆ ಕಾಡು. ಕೂಡಲೇ ಹಾಸ್ಯಕರ ಅಂತ ಮಾಡ್ತಾನೆ, ಅವ ಹಲ್ವ ಕಟ್ಟತಾನ ಅಂತ. ಈ ಶಬ್ದದ ಮೇಲೆ ಅಂಥದ್ದು ತುಂಬ ಉಂಟು, ಎಷ್ಟು ಮಾಡಲಿಕ್ಕೆ ಆಗ್ತದೆ. ಯಾರಿಗೂ ಮನಸ್ಸಿಗೆ ನೋವಾಗಲಿಕ್ಕಿಲ್ಲ ಹಾಸ್ಯದಿಂದ. ಶಬ್ದಗಳ ಮೇಲೆ ಶಬ್ದ ನಮಗೆ ನೋವು ನಮ್ಮ ಮೇಲೆ ಮುನಿಸನ್ನು ತಾಳುವುದಿಲ್ಲ. ಮನುಷ್ಯ ಆದರೆ ಮುನಿಸನ್ನು ತಾಳ್ತಾನೆ. ಪ್ರೇಕ್ಷಕರಲ್ಲಿ ಯಾರಿಗಾದರೂ ಮನಸ್ಸಿಗೆ ನೋವಾಗುವಾಗ ನಾವು ಹೇಳಿದರೆ ಅದು ಹೇಳಬಾರದು ಕಲಾವಿದರು. ಆದರೆ ಶಬ್ದಗಳ ಮೇಲೆ ನಾವು ಪ್ರಯೋಗ ಮಾಡಿದರೆ ಅದು ಒಳ್ಳೆ ಪರಿಣಾಮವೂ ಬೀರ್ತದೆ. ಪ್ರತಿಯೊಂದು ವೇಷಗಳ ಹಾಸ್ಯದ ವೇಷಗಳಲ್ಲಿಯೂ ಹಾಗೆ ಮಾಡಲಿಕ್ಕಾಗ್ತದೆ. ಇದಕ್ಕೆ ಸಹ ಕಲಾವಿದನ ಸಂಪೂರ್ಣ ಸಹಕಾರ ಬೇಕು. ಸಹ ಕಲಾವಿದನು ಅತ್ಯಂತ ಪ್ರಬುದ್ಧನಾಗಿರಬೇಕು. ಅವ ಅದನ್ನು ಸರಿ ಮಾಡಬೇಕು. ಅಲ್ವಾ ಹಳುವ ಅಂತ ಹೇಳಿ ಹಾಗೆ ಅವ ಸರಿ ಮಾಡಬೇಕು. ಆದರೆ ಮಾತ್ರ ಅದು ಪ್ರೇಕ್ಷಕರಿಗೆ ಪರಿಣಾಮ ಆಗ್ತದೆ. ಅವರೊಂದು ವೇಳೆ ಅದನ್ನು ಅರ್ಥ ಮಾಡಿಕೊಳ್ಳದೆ ಹೋದರೆ ಬಿದ್ದು ಹೋಗ್ತದೆ, ರಸಭಂಗ ಆಗ್ತದೆ. ಈಗ ಅದ್ರ ಜೊತೆ ಉಗಮ ಆಗ್ತದೆ ಹಾಸ್ಯ ರಸ. ಪ್ರತಿಯೊಂದು ರಸವೂ ಹಾಗೆ. ಹಾಸ್ಯ ರಸ ಅಂತ ಅಲ್ಲಿಗೆ 9 ರಸಗಳು. 9 ರಸಗಳಲ್ಲಿ ಪ್ರತಿಯೊಂದು ರಸವು 5 ವಿಭಾಗಗಳನ್ನು ಹೊಂದಿಕೊಂಡಿರ್ತವೆ. ಒಂದು ಹಾಸ್ಯದ ಉತ್ಪತ್ತಿ ಸ್ಥಾನ, ಆಕರ ಸ್ಥಾನ. ಆಕಾರ ಅಂದರೆ ಉತ್ಪತ್ತಿ. ಹಾಗೆ ಹಾಸ್ಯಕ್ಕೆ ಆಕರ ಸ್ಥಾನ ಅಂತ ಉಂಟು, ಉತ್ಪತ್ತಿ ಸ್ಥಾನ. ಆಮೇಲೆ ಹಾಸ್ಯಕ್ಕೆ ಒಬ್ಬ ಅಭಿಮಾನಿ ದೇವತೆ ಇದ್ದಾನೆ. ಪ್ರತಿಯೊಂದು ರಸಕ್ಕೂ ಇದ್ದಾಗೆ ಹಾಸ್ಯಕ್ಕೊಬ್ಬ ಅಭಿಮಾನಿ ದೇವತೆ. ಹಾಸ್ಯವನ್ನು ಸಂಕೇತಿಸುವ ಬಣ್ಣ, ಹಾಸ್ಯಕದ ಆಕಾರ ಸ್ಥಾನ, ಆಮೇಲೆ ಹಾಸ್ಯದ ವಿರೋಧಿ ರಸಗಳು. ಹೀಗೆ 5 ಉಂಟು ನೋಡಿ. ಪ್ರತಿಯೊಂದು ರಸಕ್ಕೂ ಆ ರೀತಿ ಇದೆ. ಹೌದು. ಈಗ ತಾವು ಹೇಳಿದಾಗೆ ರಾಜ ಹಾಸ್ಯ ಇರ್ಬೋದು, ಕಟ್ಟು ಹಾಸ್ಯ ಇರ್ಬೋದು. ಇದಕ್ಕೆಲ್ಲ ಯಾವ ರೀತಿಯ ವ್ಯತ್ಯಾಸವನ್ನು ನೋಡ್ಬೋದು? ಕಟ್ಟು ಹಾಸ್ಯ ಈಗಿನ ಕಾಲಕ್ಕೆ ಅಗತ್ಯ ಇಲ್ಲ ಅಂತ ಕಾಣಿಸ್ತದೆ. ಯಾಕೆಂದರೆ ಇದು ಕಟ್ಟು ಹಾಸ್ಯ ಅಂದರೆ ಒಂದು ಹೆಸರೇ ಸೂಚಿಸುವ ಹಾಗೆ ಒಂದು ಕಟ್ಟಿ ನಿರ್ಮಿಸಿದ್ದು ಅಂತ. ಈಗ ಅಗಸ, ಈಗ ಜಾತಿಯ ವಿಚಾರದಲ್ಲಿ ಹಾಸ್ಯ ಮಾಡಬಾರ್ದು ನಿಜವಾಗಿ. ಈಗ ಅಂದರೆ ಅದು ಪಕ್ಕ ನೋವಾಗ್ತದೆ ಎಲ್ರಿಗೂ, ನಾವು ಆ ರೀತಿ ಮಾಡಬಾರ್ದು. ಆದರೆ ಅದು ಮೊದಲು ಮಾಡಿಟ್ಟಿದ್ದಾರೆ ಅದನ್ನು ಬೇರೆ ರೀತಿಯಲ್ಲಿ ಬಟ್ಟೆ ಒಗೆಯುವ ಅಂತ ಹಾಗೆ ಮಾಡಿದ್ರು, ಈಗ ಹಾಗೆ ಮಾಡಿದ್ರು ಚಂದ ಅಂತೂ. ಕಟ್ಟು ಹಾಸ್ಯದ ಬಗ್ಗೆ ಹೇಳುದು ನಾನು. ಅಗಸ, ಕಳ್ಳು ಮಾರುವವ, ಕಟ್ಟಿಗೆ ಮಾರುವವ, ಆಮೇಲೆ ಮಡಿಕೆ ಮಾರುವವ, ಈ ವೇಷಗಳಿಗೆಲ್ಲ ಒಂದು ಸ್ವಾಗತ ಅಂತ ಉಂಟು. ಅದು ಹಿಂದಿನ ಕಾಲದಲ್ಲಿ ಇದ್ದ ಹಾಗೆ ಆಗಬೇಕು ಅಂತೇನಿಲ್ಲ, ನಮಗೆ ಹೊಸತನ್ನು ಅದನ್ನು ಕೊಡ್ಬೋದು. ಅದು ಕಟ್ಟು ಹಾಸ್ಯ. ಹೋಗಿ ಸ್ವಾಗತ ಹೇಳೋದು. ಒಬ್ಬ ಕಳ್ಳು ಮಾರುವವನ ವೇಷ ಇದ್ದರೆ ಮುಂದೆ ಅವ ಬೇರೆ ಪ್ರಸಂಗವನ್ನು ಮುನ್ನಡೆಸ್ತಾ ಇರುವಾಗ ಬೇರೆ ಕಲಾವಿದನೊಟ್ಟಿಗೆ ಬೇರೆ ಪಾತ್ರದೊಟ್ಟಿಗೆ ಅವ ಸಂಭಾಷಣೆ ಮಾಡಲಿಕ್ಕೆ ಇರ್ತದೆ. ಸಂಭಾಷಣೆ ಮಾಡೋದಕ್ಕಿಂತ ಮೊದಲು ಇವ ಒಂದು ಸ್ವಾಗತ ಮಾತಾಡಲಿಕ್ಕೆ ಉಂಟು, ಪ್ರೇಕ್ಷಕರ ಹತ್ರ ಭಾಗವತರ ಹತ್ರನ್ನೆಲ್ಲ ನೋಡಿಕೊಂಡಾಗೆ. ಹಾಗೆ ಅಂತ ಅದು ಕಟ್ಟು ಹಾಸ್ಯ, ಸ್ವಾಗತ ಹೇಳುವಂಥದ್ದು. ಕೆಲವು ಬಟ್ಟೆ ಒಗೆಯುವವ, ಕಳ್ಳು ಮಾರುವವ, ಆಮೇಲೆ ಕಟ್ಟಿಗೆ ಮಾರುವವ, ಕುಂಬಾರ, ಈ ರೀತಿ ಎಲ್ಲ ಬರ್ತದೆ. ಬೆಸ್ತ, ಇದು ಕಟ್ಟು ಹಾಸ್ಯ, ಸ್ವಾಗತ ಹೇಳುವಂಥದ್ದು. ರಾಜಹಾಸ್ಯ ಅಂದರೆ ಅದು ಹೆಸರೇ ಸೂಚಿಸ್ತದೆ, ರಾಜ ಮಟ್ಟದಲ್ಲಿ ಶ್ರೇಷ್ಠ ಮಟ್ಟದಲ್ಲಿ ಇರಬೇಕದು. ಈಗ ದೇವದೂತ ರಾಜಹಾಸ್ಯ. ನಿಜವಾಗಿಯೂ ಪ್ರೇಕ್ಷಕರು ದೇವದೂತನ ಪಾತ್ರವನ್ನು ಒಬ್ಬ ಹಾಸ್ಯಗಾರ ನಿರ್ವಹಿಸಿದರೆ ಪ್ರೇಕ್ಷಕರು ನಗಾಡದಿದ್ದರೆ ಚಂದ, ನಗಾಡಿದರೆ ಆ ವೇಷ ಹಾಳಾಗಿದೆ ಅಂತ ಅರ್ಥ. ಒಳ್ಳೆಯ ಸಂಭಾಷಣೆ ದೇವೇಂದ್ರನ ಹತ್ರ. ಸ್ವಲ್ಪ ಹಾಸ್ಯ ತಡೆಯುವಾಗ, ರಾಕ್ಷಸರು ಬಂದು ಸ್ವರ್ಗಕ್ಕೆ ಬರ್ತಾರೆ, ಅವರನ್ನು ತಡೆಯುವಾಗ ಆದರೂ ಸ್ವಲ್ಪ ಹಾಸ್ಯ ಮಾತನಾಡ್ಬೋದು. ದೇವೇಂದ್ರನಲ್ಲಿ ಹೋಗಿ ಉತ್ತಮವಾದ ಸಂಭಾಷಣೆಯಲ್ಲಿ ಚೊಕ್ಕವಾಗಿ ಚಿಕ್ಕದಾಗಿ ಮುಗಿಸಿದರೆ ಬಹಳ ಚಂದ. ಅದು ರಾಜಹಾಸ್ಯ. ಆಮೇಲೆ ತುಂಬ ರಾಜಹಾಸ್ಯಕ್ಕೆ ಸಂಬಂಧಪಟ್ಟದ್ದು ತುಂಬ ಇದೆ. ಈಗ ಹಾಸ್ಯಗಾರನೇ ಮಾಡುವಂಥ ವೇಷಗಳು, ಅದು ಹಾಸ್ಯ ಅಲ್ಲ ನಿಜವಾಗಿಯೂ.
ಅವುಗಳನ್ನೆಲ್ಲ ಬಹಳ ಚಂದವಾಗಿ ಅವ ನಿರ್ವಹಿಸ್ಬೋದು. ದೇವದೂತ ಹಾಸ್ಯ, ರಾಜಹಾಸ್ಯ ರಾಜಹಾಸ್ಯ ಅಂಥದ್ದು ತುಂಬ ಇದೆ. ಒಂದು ಭೂಲೋಕದಲ್ಲಿ ಒಂದು ರಾಜನ ದೂತ ದ್ವಾರಪಾಲಕ, ಹೌದು. ಅದು ರಾಜಹಾಸ್ಯವೇ. ದೇವದೂತನಿಗಿನ್ ಅದು ಎರಡೂ ರಾಜಹಾಸ್ಯ ಆದರೂ ಕೂಡ ದೇವದೂತನಿಗೂ ಭೂಲೋಕದ ಒಬ್ಬ ಅರಸನ ದೂತನಿಗಿರುವ ವ್ಯತ್ಯಾಸವನ್ನು ನಿಜವಾದ ಹಾಸ್ಯಗಾರ ಕೊಡ್ತಾನೆ. ಹೇಗೆ ಅಂತ, ಹೌದು ಹೌದು. ನಾನು ಸ್ವಲ್ಪ ನಿದ್ದೆ ಮಾಡಿದ್ದೆ ಅಂತ ಹೇಳಿ ದೇವದೂತ ಮಾಡಿ ಹೇಳಿದರೆ ಹಾಸ್ಯಗಾರ ಕೊಂದ ಪಾತ್ರವನ್ನು. ಹೌದು ಹೌದು. ಯಾಕೆಂದರೆ ದೇವಲೋಕದಲ್ಲಿ ನಿದ್ದೆ ನಿದ್ದೆ ಮಾಡೋದು. ಮಾಡೋದು, ಹೌದು. ಸೂಕ್ಷ್ಮತೆ ತುಂಬ ತುಂಬ ಬೇಕಾಗ್ತದೆ. ತುಂಬ ಬೇಕಾಗ್ತದೆ. ಹಾಗೆ ಇದೇ ರೀತಿ ಈಗ ಹಾಸ್ಯದಲ್ಲಿ ಕೂಡ ಇವತ್ತೇನಾಗಿದೆ ಹೇಳಿದರೆ ಹಾಸ್ಯ, ಅಪಹಾಸ್ಯ, ವ್ಯಂಗ್ಯ ಎಲ್ಲ ಒಂದೇ ಹೇಳುವ ರೀತಿ ಒಂದು ಭಾವನೆ ಬಂದು ಹೋಗಿದೆ ಹೇಳುವಂಥದ್ದು ಬಹಳಷ್ಟು ಜನರ ವಾದ. ಈಗ ಹಾಸ್ಯಕ್ಕೂ ವ್ಯಂಗ್ಯಕ್ಕೂ ಯಾವ ರೀತಿಯೆಲ್ಲ ನಾವು ಮುಖ್ಯವಾಗಿ ವ್ಯತ್ಯಾಸವನ್ನು ಕಂಡುಕೊಂಡಷ್ಟು ಒಳ್ಳೆಯದು ಅಂತ ನನಗೆ ಕಾಣ್ತದೆ. ಹಾಸ್ಯದಲ್ಲಿ ಇನ್ನೊಂದು ವಿಡಂಬನೆ ಹಾಸ್ಯ ಅಂತ ಉಂಟು. ಹೇಳೋದು ಕೇಳಿದೆ, ಬಹುಶಃ ನೀವೇ ಹೇಳಿದ್ದೀರಿ ನನ್ನಲ್ಲಿ, ಒಂದು ಕ್ರೂರ ಹಾಸ್ಯ ಅಂತ ಒಂದು ಉಂಟು ಅಂತ ಹೇಳಿ. ಮತ್ತು ಮಾತನಾಡ್ತಾ ಇರಬೇಕಿದ್ದಾದರೆ ಇರುವಾಗ ಅದು ವಿಡಂಬನೆ ಅಂತ ಹೇಳೋದು ನನಗೆ ಗೊತ್ತಾಯಿತು. ವಿಡಂಬನೆ ಹಾಸ್ಯ ಅಂತ ಒಂದಿದೆ. ಹಾಸ್ಯಗಾರನಿಗೊಂದು ದೊಡ್ಡ ಹೊಣೆ ಇದೆ, ಅದು ಉಳಿದ ಕಲಾವಿದನಿಗೆ ಇಲ್ಲ. ಸಮಾಜದಲ್ಲಿ ಕೆಡುಕುಗಳು ಇರ್ತದೆ ತುಂಬ, ಮೂಢನಂಬಿಕೆಗಳು, ಆಮೇಲೆ ತಪ್ಪಾಗಿ ವ್ಯವಹರಿಸುವುದು, ಗೌರವ ಕೊಡದೇ ಇರೋದು ಹಿರಿಯರಿಗೆ. ಸ್ತ್ರೀಯರಿಗೆ ನಮ್ಮ ಸಮಾಜದಲ್ಲಿ ಅತ್ಯುನ್ನತ ಸ್ಥಾನ ಉಂಟು. ನಾವು ಅಮ್ಮ ಅಂತ ಕರೆಯೋದು ನೋಡಿ. ಒಂದು 6 ವರ್ಷದ ಚಿಕ್ಕ ಬಾಲಕಿ ಬಂದರು ಏನಮ್ಮ ಅಂತ ಕರೀತೇವೆ ನಾವು. ಸ್ತ್ರೀಯರಿಗೆ ಮಾತ್ರ ಇರುವಂಥದ್ದು ಅದು. ಅತ್ಯುನ್ನತ ಸ್ಥಾನ ಕೊಟ್ಟಿದ್ದಾರೆ ನಮ್ಮ ಸನಾತನಗಳು ಸ್ತ್ರೀಯರಿಗೆ. ಅವರನ್ನು ಹೇಗೆ ಗೌರವಿಸಬೇಕು, ಅವರನ್ನು ಆ ರೀತಿಯಲ್ಲಿ ಗೌರವಿಸದೇ ಇರುವಾಗ ಹುಟ್ಟಿನಲ್ಲಿ ಸಮಾಜದಲ್ಲಿ ಕೆಟ್ಟ ರೀತಿಯಲ್ಲಿ ವ್ಯವಹರಿಸುವಾಗ ಅವರನ್ನು ಮಾತಿನಿಂದ ಇರಿಯುವುದು. ರಂಗದಲ್ಲಿ ಒಂದು ಪಾತ್ರವನ್ನು ನಿರ್ವಹಿಸಿ ಅಂಥದ್ದು ಮಾಡಬಾರ್ದು ಅನ್ನೋದನ್ನು ಮಾತಿನಿಂದ ಇರಿಯುವ ಮೂಲಕ ಸಂದೇಶ ಕೊಡೋದು, ಅದಕ್ಕೆ ವಿಡಂಬನೆ ಅಂತ ಹೇಳಿ. ವಿಡಂಬನೆ. ಹಾಗಾಗಿ ಕೆಲವೊಮ್ಮೆ ಹಾಸ್ಯಗಾರರು ಏನಾದರೂ ಈಗ ನಮ್ಮ ಗ್ರಾಮ್ಯ ಭಾಷೆಯಲ್ಲಿ, ಆಡು ಭಾಷೆಯಲ್ಲಿ ನಾವು ಡೋಸ್ ಕೊಡೋದು ಅಂತ ಹೇಳ್ತೇವೆ. ಆ ಹಕ್ಕುಂಟು ಹಾಸ್ಯಗಾರರಿಗೆ. ಆದರೆ ಕಲಾವಿದ ಯಾವುದೇ ಕಲಾವಿದ ಹಾಗೆ ಹೇಳುವಾಗ ಅತ್ಯಂತ ಜಾಗರೂಕನಾಗಿರಬೇಕು. ಅವರ ಮನಸ್ಸಿಗೆ ನೋವಾಗದಂತೆ ಹೇಳಬೇಕಾದ್ದು ಕಲಾವಿದನಿಗೆ ಕರ್ತವ್ಯ. ನೋವಾಗಬಾರ್ದು, ನೋವು ಮಾಡೋದು ಮತ್ತು ಪ್ರೇಕ್ಷಕರ ಮನಸ್ಸಿಗೆ ನೋವು ಮಾಡಲೇಬಾರದು ಯಾವ ಕಲಾವಿದ. ಯಾವ ಎಚ್ಚರ ಬೇಕು ಪ್ರತಿಯೊಬ್ಬ ಕಲಾವಿದನಿಗೆ. ವ್ಯಂಗ್ಯ ಮಾಡುವಾಗ ನೋವಾಗುವಂಥ ಸಾಧ್ಯತೆ ಇರ್ತದೆ, ಹಾಸ್ಯ ಮಾಡಿದರೆ ನೋವಾಗುವುದಿಲ್ಲ. ವಿಡಂಬನೆ ಬೇರೆ, ವ್ಯಂಗ್ಯ ಬೇರೆ. ವಿಡಂಬನೆ ಬೇರೆ, ವ್ಯಂಗ್ಯ ಬೇರೆ. ವ್ಯಂಗ್ಯ ಅಂದರೆ ಉದ್ದೇಶಪೂರ್ವಕವಾಗಿ ಅವನನ್ನು ಇದು ಮಾಡುವಂಥ. ಹೌದು, ಇದು ಪಾತ್ರವನ್ನು ನಿರ್ವಹಿಸುತ್ತಾ ಪಾತ್ರಕ್ಕೆ ಕೊರತೆಯಾಗದಂತೆ ಅವನ ಕೊರತೆಯನ್ನು ಮಾತಿನ ಮೂಲಕ ಇರಿಯುವುದು, ಅದು ವಿಡಂಬನೆ. ಆಮೇಲೆ ಅಪಾರ್ಥನಿಂದ ಅಂತ ಉಂಟು. ಹೌದು, ಈಗ ತಾನೇ. ಹೌದು ಹೌದು. ತಾವೀಗ ಇದು ಜವಾಬ್ದಾರಿ ಹೇಳುವಾಗ ಈ ರಂಗದಲ್ಲಿ ಪ್ರಧಾನ ಭಾಗವತರೇನಿದ್ದಾರೆ ಅವರು ಮುಖ್ಯಸ್ಥರು ಹೇಳುವಂಥ ಒಂದು ರಂಗ ನಿರ್ದೇಶಕ ಹೇಳುವಂಥ ಒಂದು ಜವಾಬ್ದಾರಿ ಬರ್ತದೆ. ಹೌದೇ ಹೌದು. ಅದೇ ರೀತಿ ರಂಗ ನಿರ್ದೇಶಕನ ನಂತರ ಈ ಹಾಸ್ಯಗಾರ ಏನಿದ್ದಾರೆ ಅವರಿಗೆ ಆ ಒಂದು ಏನು ಹೇಳ್ತಾರೆ ಮರ್ಯಾದೆ ಕೊಡುವಂಥ ಒಂದು ಕ್ರಮ ಹಿಂದಿನಿಂದ ನಡ್ಕೊಂಡು ಬಂದದ್ದು. ಯಾಕಂದ್ರೆ ಯಾವುದಾದ್ರೂ ಒಂದು ವೇಳೆ ಯಾವ ಪಾತ್ರ, ಎಲ್ಲಾ ಪಾತ್ರದ ಬಗ್ಗೆ ಗೊತ್ತಿದ್ದವನು ಮಾತ್ರ ಹಾಸ್ಯಗಾರ ಆಗ್ಲಿಕ್ಕೆ ಸಾಧ್ಯ. ಹೌದು. ಅದೇ ರೀತಿ ಯಾವುದೇ ಪಾತ್ರ ಇಲ್ಲದೆ ಹೋದಲ್ಲಿ ಅದನ್ನು ತುಂಬಿಸಿಕೊಳ್ಳುವಂತಹ ಸಾಮರ್ಥ್ಯ ಹಾಸ್ಯಗಾರನಿಗೆ ಬೇಕು. ಆ ಕೆಲಸ ಹಾಸ್ಯಗಾರನದ್ದು ಹೇಳುವ ಕಾರಣಕ್ಕಾಗಿ ಅಡ್ಡ ಚೌಕಿಯಲ್ಲಿ ಕೂರಿಸ್ತಾರೆ ಹೇಳುವಂತ ಒಂದು ವಾಡಿಕೆ ಕೂಡ ಬಂದಿದೆ. ಹಾಗಾಗಿ ಇದರ ಬಗ್ಗೆ ಈಗಿನ ಸಮಯದಲ್ಲಿ ಯಾವ ರೀತಿ ಇದರ ಪ್ರಾಶಸ್ತ್ಯ ಇದೆ, ಹೇಗೆ ಅಂತ? ಯಕ್ಷಗಾನಕ್ಕೆ ಹಾಡುಗಾರ, ಭಾಗವತನೇ ನಿರ್ದೇಶಕ, ಸಂಶಯವೇ ಬೇಡ, ಇದು 100ಕ್ಕೆ 100. ಆದರೆ ಭಾಗವತ ಅಂತಲ್ಲ, ಪ್ರತಿಯೊಂದು ಸ್ಥಾನವೂ ಕೂಡ ಬಲಿಷ್ಠವಾಗಿದ್ದರೆ ಮಾತ್ರ ಪ್ರದರ್ಶನ ರಂಜಿಸೋದು. ಹೌದು ಹೌದು. ಭಾಗವತನಾಗಲಿ, ಮದ್ದಳೆಗಾರನಾಗಲಿ, ಹಾಸ್ಯಗಾರನಾಗಲಿ, ಎದುರು ವೇಷ, ಪುಂಡು ವೇಷ, ಸ್ತ್ರೀ ವೇಷ, ಯಾವುದೇ ಒಬ್ಬ ಕಲಾವಿದ ತನ್ನ ಪ್ರತಿಭೆಯಿಂದ ಅಧ್ಯಯನದ ಮೂಲಕ ಅರ್ಹತೆಯನ್ನು ಪಡೆದು ಆ ಸ್ಥಾನದಲ್ಲಿ ಕೂತರೆ ಚಂದ, ಕೂತ್ಕೊಳ್ಬೇಕು. ಹಾಗಂತ ಮೇಳಗಳ ಸಂಖ್ಯೆ ಹೆಚ್ಚಾಯಿತು, ಪ್ರಸಂಗಗಳ ಸಂಖ್ಯೆಯು ಹೆಚ್ಚಾಯಿತು ಈಗ. ಹಾಗಾಗಿ ಪ್ರತಿಯೊಂದು ವಿಭಾಗಕ್ಕೂ ಅರ್ಹತೆಯನ್ನು ಹೊಂದಿದ ಬಲಿಷ್ಠರು ಸಿಗ್ತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅನಿವಾರ್ಯ. ಅನಿವಾರ್ಯಕ್ಕೆ ಅವು ಪರಿಪೂರ್ಣ ಅಲ್ಲ, ಇದ್ರು ಪರಿಪೂರ್ಣರು ಯಾರು ಅಲ್ಲ, ಆದರೂ ಒಂದು ಮಟ್ಟಿಗಾದರೂ ಆ ಸ್ಥಾನವನ್ನು ನಿಭಾಯಿಸಿಕೊಂಡು ಹೋಗುವಷ್ಟು ಅರ್ಹತೆಯನ್ನು ಪಡೆದು ಆ ಸ್ಥಾನದಲ್ಲಿ ಕೂತ್ಕೊಳ್ಬೇಕು.
ಒಂದು ವೇಳೆ ಅನಿವಾರ್ಯಕ್ಕೆ ಕೂತುಕೊಂಡ ಅಂತ ಆದರೂ ಕೂಡ ತಾನು ಅನಿವಾರ್ಯಕ್ಕೆ ಆ ಸ್ಥಾನದಲ್ಲಿ ಕೂತದ್ದು ಅನ್ನುವ ಪ್ರಜ್ಞೆ ಕೂತವನಿಗೆ ಬೇಕು. ಹೌದು. ಕೂತವನಿಗೆ ಇಲ್ಲದೆ ವ್ಯವಹರಿಸಿದರೆ ಒಂದು ಅಪಹಾಸ್ಯಕ್ಕೆ ಈಡಾಗಬೇಕಾಗ್ತದೆ, ಪಾಟಲಿಗೆ ಈಡಾಗಬೇಕಾಗ್ತದೆ. ಅದು ಎಚ್ಚರಿಕೆ ಬೇಕು. ಅದು ಒಂದು ಕನಿಷ್ಠ ಜ್ಞಾನ, ಹೆಚ್ಚಾದರೂ ಆ ಸ್ಥಾನಕ್ಕಿರುವಂಥ ಒಂದು ಕನಿಷ್ಠ ಜ್ಞಾನ. ಹಾಸ್ಯಗಾರರಿಗೆ ಹೇಳುವುದಾದರೆ ಅವರಿಗೆ ನೀವು ಅಡ್ಡ ಚೌಕಿ ಒಂದು ವಿಶೇಷ ಸ್ಥಾನ ಅಂತ. ಅಡ್ಡ ಚೌಕಿಯಲ್ಲಿ ಅವರು ಹೀಗೆ ದೇವರು ನೇರವಾಗಿ ಹೀಗೆ ಕೂತ್ರೆ ಅವರ ಎದುರು ನಾವು ಹಾಸ್ಯಗಾರರು ಕೂತ್ಕೊಳ್ತಾರೆ. ಎರಡು ಬದಿಯಲ್ಲಿ ಅವರವರ ಸ್ಥಾನದಲ್ಲಿ ಹೀಗೆ ಕಲಾವಿದರು ಕೂತ್ಕೊಳ್ತಾರೆ. ಯಥಾ ಸ್ಥಾನದಲ್ಲಿ ಅವರಿಗೆ ಯಾವ ಸ್ಥಾನ ಕೊಟ್ಟಿದ್ದಾರೋ ಆಗ ಹೆಚ್ಚಾಗಿ ರಂಗಸ್ಥಳ ಇಲ್ಲಿ ಹಿಂದೆ ಇರ್ತದೆ. ರಂಗಸ್ಥಳಕ್ಕೆ ಹತ್ತಿರಕ್ಕೆ ಹಾಸ್ಯ. ಈಗ ಹಾಗಲ್ಲ. ಈಗ ಮೊದಲೆಲ್ಲ ರಂಗಸ್ಥಳ ಇಂಥ ಕಡೆಯಲ್ಲಿ ಚೌಕಿ ಹೀಗೆ, ಹಾಸ್ಯಗಾರ ರಂಗಸ್ಥಳದ ಹತ್ತಿರ ಇರಬೇಕು, ಹಾಗಿತ್ತು. ಈಗ ಹಾಗೇನಿಲ್ಲ. ಈಗ ಹೇಗೆಂದರೆ ಪೇಟೆಯಲ್ಲಿ ಆಟ ಆಗ್ತದೆ ಕೆಲವು ಕಡೆಯಲ್ಲಿ. ಆಗ ಅಲ್ಲಿ ಜಾಗ ಹೇಗೆ ಉಂಟು ಅಂತ ನೋಡಿಕೊಂಡು ಅದಕ್ಕೆ ವ್ಯವಸ್ಥೆ ಮಾಡಬೇಕು, ಹೊಂದಿಕೊಂಡು. ಮತ್ತು ದೂರದಲ್ಲಿ ಇರ್ತದೆ ಕೆಲವು. ಒಂದು ಫರ್ಲಾಂಗ್ ದೂರದಲ್ಲಿ ನಮ್ಮ ಚೌಕಿ ಆಗಿ ರಾತ್ರಿಯಿಂದ ಬೆಳಗಾಗುವಾಗ ಒಂದು 6-7 ವೇಷ ಹೋಗಿದ್ದೇನೆ ನಾನು ನನ್ನ ಅನುಭವದಲ್ಲಿ. ನಾನು ಒಂದು ಫರ್ಲಾಂಗ್ ದೂರ ಆಗ್ಬೋದು, ಒಂದು ಫರ್ಲಾಂಗ್ ಹತ್ತಿರ ಆಗ್ಬೋದು, ಅಷ್ಟು ದೂರ ಆದ ಅನಿವಾರ್ಯ. ಸೇವಾಕರ್ತರ ಮನವನ್ನು ನೋಯಿಸ್ಲಿಕ್ಕಿಲ್ಲ. ನಮಗೆ ಬೇರೆ ಚೌಕಿಯನ್ನು ಮಾಡಿಕೊಡಿ. ಸೇವಾಕರ್ತರೇ ಮೇಳಕ್ಕೆ ಆಧಾರ. ಆಮೇಲೆ ಕಲಾವಿದರಿಗೂ ಅನ್ನ ಅವರಿಂದಾಗಿ ಅಲ್ಲ. ನಾವು ಅವರಿಗೆ ಹೊಂದಿಕೊಳ್ಬೇಕು, ಹೊಂದಾಣಿಕೆ ಗುಣ ಬೇಕು. ಅಷ್ಟು ದೂರದಿಂದ ಬಂದದ್ದು ಉಂಟು. 7-8 ಬಾರಿಯೂ ರಾತ್ರಿಯಿಂದ ಬೆಳಗಿನವರೆಗೆ ಹೋಗಬೇಕಾಗುತ್ತದೆ. ಒಂದು ಕಾರಣ ಹಾಗೂ ಆಗಿರ್ಬೋದು, ಅಥವಾ ಹತ್ತಿರ ಇರುವುದರಿಂದ 7-8 ವೇಷಗಳು ಹೋಗುವುದಕ್ಕೆ ಅನುಕೂಲವೂ ಆಗಬಹುದು, ಹೇಗೂ ತಗೊಳ್ಬೋದು ಅದನ್ನು. ಆಮೇಲೆ ಇನ್ನೊಂದಂತಂದರೆ ಅವ ಎಲ್ಲರನ್ನು ನೋಡ್ತಾನೆ. ನೋಡಿ, ಅವನು ಹೀಗೆ ಕೂತ್ರೆ ಈ ಬದಿಯಲ್ಲಿ ಕೂತವನನ್ನು ನೋಡ್ಲಿಕ್ಕೆ ಆಗೋದಿಲ್ಲ ಅವನಿಗೆ. ಇಲ್ಲಿ ಕೂತಕೊಳ್ಳೆ ಎರಡೂ ಬದಿಯಲ್ಲಿ ಕಲಾವಿದರು. ಕೆಲವೊಮ್ಮೆ ತುಂಬ ಆಯಾಸ ಇರ್ತದೆ. ಕಲಾವಿದನ ಒಬ್ಬ ಮನುಷ್ಯ ತಾನೆ, ಅವನಿಗೂ ಹಗಲು ಕೆಲಸದ ಒತ್ತಡ, ಸಂಸಾರದ ತಾಪತ್ರಯಗಳು, ಒತ್ತಡಕ್ಕೊಳಗೆ ಆಗಿರ್ತಾನೆ. ಕೆಲವೊಮ್ಮೆ ಅವ ಏನು ಮಾಡ್ತಾನೆ ಅಂದರೆ ಹೋಗ್ತಾನೆ ರಂಗಕ್ಕೆ, ಒಂದು ದೃಶ್ಯದಲ್ಲಿ ಏನು ಮಾಡಬೇಕು ಅದನ್ನು ಅಭಿನಯಿಸಿ ಮಾತನಾಡಿ ಬರ್ತಾನೆ. ಆಯಾಸಗೊಂಡ್ರೆ ಕಿರೀಟ ಇನ್ನು ಸ್ವಲ್ಪ ಹೊತ್ತು ಉಂಟು ಅಂತಂದರೆ ಕಿರೀಟ ಬಿಚ್ಚಿಟ್ಟು ಮಾಲಾಗಿರ್ತಾನೆ. ಕಲಾವಿದ ಹಾಸ್ಯಗಾರರು ತುಂಬ ವೇಷ ಮಾಡಬೇಕು ಅಂತಾದ ಕಾರಣ ಅವರು ಬೆಳಗಿನವರೆಗೆ ಎಚ್ಚರದಲ್ಲಿ ಕೂಡಲೇ ಅವ ಒಂದು ಮಾನವೀಯತೆ, ಅದು ಅವನನ್ನು ಹೋಗ್ಲಿಕ್ಕಾಯ್ತು ಕಿರೀಟ ಕಟ್ಟು ಹೇಳಬೇಕು, ಅದು ಹೇಳಬೇಕು. ಅದರಿಂದ ಒಂದು ಅನುಕೂಲ ಆಗ್ತದೆ. ಆಮೇಲೆ ಇನ್ನೊಂದಂತ ಅಂದರೆ ಅವನ ಸ್ಥಾನ ಹಿರಿದಾದದ್ದು ಅನ್ನೋದನ್ನು ತೋರಿಸಿಕೊಡುವುದಕ್ಕೆ ಅವನನ್ನು ಹೀಗೆ ಕೂತುಗೊಳಿಸಿದ್ದು ಆಗಿರಬಹುದು. ಅವನು ಕೂಡ ಅರ್ಹತೆಯನ್ನು ಹೊಂದಿರಬೇಕು. ಭಾಗವತರ ಒಟ್ಟಿಗೆ ಹೊಂದಾಣಿಕೆಯಿಂದ ಪ್ರಸಂಗವನ್ನು ಮುನ್ನಡೆಸುವುದು ಹಾಸ್ಯಗಾರನಿಗಿರುವಂಥ ಒಂದು ಜವಾಬ್ದಾರಿ. ಭಾಗವತರಿಗೆ ಕೊಡುವ ಗೌರವವನ್ನು ಕೊಡಬೇಕು. ಯಾಕಂದರೆ ಹಾಸ್ಯಗಾರನಿಂದ ಭಾಗವತನೇ ಶ್ರೇಷ್ಠ, ಎರಡು ಮಾತಿಲ್ಲ ಅದರಲ್ಲಿ. ಹಾಗಂತ ಅವರೊಂದಿಗೆ ಹೊಂದಾಣಿಕೆ. ಯಾಕೆಂದರೆ 5-6 ವೇಷಗಳು ಒಂದು ರಾತ್ರಿಯಲ್ಲಿ ಹೋಗಬೇಕು ಹಾಸ್ಯಗಾರ. ಅವ ತನ್ನನ್ನು ತಾನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಬೇಕು ಹಾಸ್ಯಗಾರ. ಆಟ ಪ್ರಾರಂಭದಲ್ಲಿ ನಿಧಾನವಾಗಿ ಹೋಗಿದೆ, ಹೊತ್ತಿಗೆ ಸರಿಯಾಗಿ ಮುಗಿಬೇಕು, ಆ ಹೊಣೆಯು ಭಾಗವತರಷ್ಟೇ ಹಾಸ್ಯಗಾರನಿಗುಂಟು. ತಾನು ಮುಂದೆ ಹೋಗಲಿರುವ ಪಾತ್ರಗಳು, ನಿರ್ವಹಿಸಲಿರುವ ಪಾತ್ರಗಳನ್ನು ನಾವು ಚುಟುಕಾಗಿ, ಅದು ಸಹ ಪಾತ್ರಕ್ಕೆ ಕೊರತೆಯಾಗದಂತೆ ಚುಟುಕಾಗಿ ನಿರ್ವಹಿಸುತ್ತಾ ಭಾಗವತರೊಟ್ಟಿಗೆ ಹೊಂದಾಣಿಕೆಯಿಂದ ಪ್ರಸಂಗವನ್ನು ಸರಿಯಾದ ಸಮಯಕ್ಕೆ ಮುಗಿಸುವ ಜವಾಬ್ದಾರಿಯು ಹಾಸ್ಯಗಾರನಿಗೆ ಬೇಕು. ಆಮೇಲೆ ಹೀಗೆ ಎರಡೂ ಬದಿಯಲ್ಲಿ ಕುಳಿತು ವೇಷದವರು, ಅವರ ವೇಷದ ಬಗ್ಗೆ ಅವರಿಗೆ ಸಂಶಯ ಇರ್ತದೆ. ಅದು ಒಂದು ವೇಷ ಹೋಗಿ ಸ್ವಾಗತ ಹೇಳುವಾಗ ಆ ವೇಷದ ಅವನ ಊರೆಲ್ಲಿ, ಅವನ ಅಪ್ಪ ಯಾರು, ಅವನ ಅಮ್ಮ ಯಾರು, ಅವನಿಗೆ ಎಷ್ಟು ಮಕ್ಕಳು, ಅವನ ಹೆಂಡತಿ ಹೆಸರೇನು, ಇದೆಲ್ಲ ಬಾಯ್ಪಾಠ ಬೇಕಾಗ್ತದೆ ಅವನಿಗೆ ಸ್ವಾಗತ ಹೇಳುವಾಗ. ಪಕ್ಕ ಅವರಿಗೆ ಗೊತ್ತಿರುವುದಿಲ್ಲ. ಹಾಗೆಂತ ಗೊತ್ತಿರ್ತದೆ, ಗೊತ್ತಿದ್ರು ಆ ಹೊತ್ತಿಗೆ ನೆನಪಿಗೆ ಬರುವುದಿಲ್ಲ. ಆಗ ಅವರು ಕೂಡಲೇ ಹತ್ತಿರ ಇದ್ರೆ ಕಲಾವಿದರ ಹತ್ರ ಕೇಳ್ತಾರೆ, ಅದು ಹೇಗೆ ಅಂತ. ಅದು ఆయన ಜೋಕ್ಲನ ಪುದಾರೆಂಚ ಅಂತ ಹೀಗೆ ನಮ್ಮ ಆಡು ಭಾಷೆ ತುಳು, ನಮಗೊಂದು ಗೌರವ ತುಳು ಭಾಷೆಯ ಮೇಲೆ. ಆಗ ಕೇಳುವಾಗ ಓ ಗೊತ್ತಿದ್ರೆ ಅವ್ರು ಹೇಳ್ತಾರೆ, ಗೊತ್ತಿಲ್ಲ ಹಾಸ್ಯಗಾರರಿಗೆ ಗೊತ್ತಿ ಪಾರಾಟ ಕೇಳಲಿ ಅಂತ ಅವ ಹೇಳಬೇಕು ಅಂತ ಆದರೆ ನಮ್ಮಲ್ಲಿ ಅವನಿಗೆ ವಿಶ್ವಾಸ ಬಂದಿದೆ, ನಮಗೆ ಗೊತ್ತುಂಟು ಅನ್ನೋದು.
ಹಾಗೆ ಹೇಳುವಷ್ಟು ನಮಗೆ ನಾವು ಸಂಗ್ರಹ ಮಾಡಿದರೆ ಒಳ್ಳೆಯದು. ಹೌದು ಹೌದು ಪೂರ್ತಿ ಸಂಗ್ರಹ ಮಾಡ್ಲಿಕ್ಕೆ ಆಗೋದಿಲ್ಲ. ಪುಸ್ತಕ ಇರುವುದು ಯಾಕೆ, ನಮಗೆ ಗೊತ್ತಿಲ್ಲದನ್ನು ರೆಫರ್ ಮಾಡಲಿಕ್ಕೆ. ಹಾಗಾಗಿ ಮಸ್ತಕದಲ್ಲಿ ಪುಸ್ತಕದಷ್ಟು ತುಂಬಿಸ್ಲಿಕ್ಕೆ ನಮಗೆ ಸಾಧ್ಯವೇ ಇಲ್ಲ. ಆದರೂ ಪ್ರತಿಯೊಂದು ವೇಷಕ್ಕೂ ಸ್ತ್ರೀ ವೇಷದವರು ಮಾಡುವ ಪಾತ್ರ, ಪುರುಷ ಪಾತ್ರ, ರಾಕ್ಷಸ ಪಾತ್ರ, ಎದುರು ವೇಷ, ಪ್ರತಿಯೊಂದು ಪಾತ್ರದ ಬಗ್ಗೆಯೂ ಒಂದು ಕನಿಷ್ಠ ಜ್ಞಾನ ಗೊತ್ತಿದ್ದು ಕೂತ್ರೆ ಭಾಳ ಚಂದ. ಆಗ ಅವರು ಕೇಳುವಾಗ ಹೇಳುವಷ್ಟಾದರೂ ಗೊತ್ತಿಲ್ಲ ಇದ್ರೆ ಗೊತ್ತಿಲ್ಲ ನೋಡಿ ಹೇಳ್ತೇನೆ ಅಂತ ಎಲ್ಲವನ್ನು ಕಲಿತ ಆಗಲಿಕ್ಕಿಲ್ಲ. ಹೌದು ಹೌದು ಹೌದು. ತಾವು ಯಾವತ್ತಾದ್ರೂ ಅವಸರಕ್ಕೆ ಹೇಳಿಕೊಂಡು ಬೇರೆ ವೇಷವನ್ನು ಮಾಡಿಕೊಂಡು ಹೋದ ಉದಾಹರಣೆ ಇದೆಯಾ? ರಂಗ ಬರಿದಾಗಿಲ್ಲ ಅಂತ ನಾನು ವೇಷವನ್ನು ಕಟ್ಟಿಕೊಂಡು ಹೋಗುವ ಅವಕಾಶ ನನಗೆ ಆಗಲಿಲ್ಲ ಇಷ್ಟವರೆಗೆ. ಅದರ ಅರ್ಥ ಏನು ಅಂದರೆ, ನಾನು ತಿರುಗಾಟ ಮಾಡಿದ ಮೇಳದಲ್ಲೆಲ್ಲ ಕರೆಕ್ಟಾಗಿ ಸರಿಯಾದ ಹೊತ್ತಿಗೆ ಬಂದು ಕಲಾವಿದರು ಹೋಗಿದ್ದಾರೆ. ಹಾಗಾಗಿ ನನಗೆ ಆ ಒಂದು ಪರಿಸ್ಥಿತಿ ಬರಲಿಲ್ಲ. ಹಾಗೆಂತ ಒಮ್ಮೆ ಬಂದಿದೆ, ನಾನು ಮೇಳದ ತಿರುಗಾಟ ಪ್ರಾರಂಭ ಮಾಡಿದ ವರ್ಷವೋ 2ನೇ ವರ್ಷವೋ ಗೊತ್ತಿಲ್ಲ, ನರಕಾಸುರ ಮೋಕ್ಷ ಪ್ರಸಂಗದಲ್ಲಿ ದೇವೇಂದ್ರ ಅವನಿಗೆ ಕಟ್ಟಿಲ್ಲ ಆಗಿತ್ತು, ವೇಷಭೂಷಗಳನ್ನು ಧರಿಸಿ ಆಗಿತ್ತು. ಧರಿಸಿ ಆದ ನಂತರ ಅವನಿಗೆ ಏನೋ ಒಂದು ಅನಾರೋಗ್ಯ, ಜ್ವರ ಮತ್ತು ಹೊಟ್ಟೆ ನೋವು ಹೀಗೆಲ್ಲ, ಅವನಿಗೆ ರಂಗಕ್ಕೆ ಹೋಗದ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ನನ್ನದು ದೇವದೂತನ ಮೇಕಪ್ ಇತ್ತು. ದೇವೇಂದ್ರನಿಗೆ ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಭಾಗವತರು ಹೇಳಿದರು, ಹೇಗೂ ಆದಿತ್ತು ಮಾರಾಯ, ಕಟ್ಟಿ ಬಾ ಒಮ್ಮೆ, ಪಾತ್ರ ಬರಬೇಕು ದೇವೇಂದ್ರನದ್ದು, ಇಲ್ಲದ್ರೆ ರಂಗ ಬರಿದಾಗ್ತದೆ, ಕಾಯಿಸಬೇಕಾಗ್ತದೆ. ಕಟ್ಟಲಿಕ್ಕೆ ಎಲ್ಲರೂ ಸೇರಿದರು, ಎಲ್ಲ ನೇಪಥ್ಯ ಕಲಾವಿದರೇ ಬಂದು ಸಹಕಾರ ಕೊಟ್ಟರು. ನಾನು ದೇವೇಂದ್ರನ ಪಾತ್ರ ಹಾಗೆ ದಿಢೀರಾಗಿ ಒಮ್ಮೆ ರಂಗ ಪ್ರವೇಶ ಮಾಡಿದ್ದೆ. ಈಗ ಹೆಚ್ಚಾಗಿ ತಾವಾಗ ಹೇಳಿದ ಹಾಗೆ ಈ ಪ್ರಸಂಗ ಜ್ಞಾನ ಹೇಳುವಂಥದ್ದು ಹಾಸ್ಯಗಾರನಿಗೆ ತುಂಬ ಬೇಕಾಗ್ತದೆ. ಈಗಿನ ಎಲ್ಲ ಹಾಸ್ಯಗಾರರೆಲ್ಲದು ಇದೆ ಅಂತ ನಮಗೆ ಕಾಣ್ತದೆ. ಹೇಗೆ ಇರುವಂಥದ್ದು ಎಷ್ಟು ಮುಖ್ಯ ಇರಬೇಕು? ಹೌದು, ಈ ವಿಚಾರವನ್ನು ಪ್ರೇಕ್ಷಕರು ಹೇಳಿದರೆ ಒಳ್ಳೆಯದು. ನಾನು ಹೇಳೋದಕ್ಕಿಂತ ಅಧ್ಯಯನ ಮಾಡ್ತಾರೆ. ನಾವು ನಮ್ಮ ಕಲಾವಿದರ ಬಗ್ಗೆ ನಮಗೆ ವಿಶ್ವಾಸ ಉಂಟು, ಎಲ್ಲರೂ ಅಧ್ಯಯನ ಮಾಡ್ತಾ ಇರ್ಬೋದು. ಮತ್ತು 1-2-3 ತಿರುಗಾಟದಲ್ಲಿ ಸಂಗ್ರಹಿಸಲಿಕ್ಕೆ ಸಾಧ್ಯ ಇಲ್ಲ. ನಿಮಗೆ ಗೊತ್ತಿರೋ, ನೀವು ವಿದ್ಯಾವಂತರು, ನಿಮ್ಗೆ ಗೊತ್ತಿರ್ಬೋದು. 1-2-3 ವರ್ಷದ ಇದು ತಪಸ್ಸು ಯಕ್ಷಗಾನ ಅಂದರೆ. ಕಲಿಯುವಿಕೆ ಅನ್ನೋದು ನಿರಂತರವಾಗಿ ನಡೆಯುವಂತಹ ಒಂದು ಕ್ರಿಯೆ. ಒಂದು ಮಾತುಂಟು, ಸಮುದ್ರದ ಬದಿಯಲ್ಲಿ ಕುಳಿತು ಒಂದೊಂದೇ ಹೊಯ್ಗೆಯನ್ನು ಹೆಕ್ಕುವುದಕ್ಕೆ ಪ್ರಯತ್ನಿಸಿದಂತೆ ಅದು ಮುಗಿಯುವುದಕ್ಕುಂಟ. ಹಾಗೆ ವಿದ್ಯೆ ಅನ್ನೋದು ಹಾಗೆ. ಅದು ಈಗ ನನ್ನ ವಿಷಯ ಹೇಳೋದಿದ್ರೆ, ನಾನು ಹಾಸ್ಯಗಾರ. ಹಾಸ್ಯಕ್ಕೆ ಸಂಬಂಧಪಟ್ಟ ವಿಷಯದಲ್ಲಿ ಒಂದು 10-15-20% ಕಲ್ತಿದ್ದೇನೋ ಇಲ್ವೋ, ಇನ್ನೂ ನಾನು ಕಲಿಯೋದಕ್ಕೆ ತುಂಬ ಉಂಟು, ಮುಗಿಲಿಕ್ಕೆ ಎಲ್ಲ ಕಲಿತು ಮುಗಿಲಿಕ್ಕೂ ಇಲ್ಲ. ಆಗ ಒಂದು 10-15-20-25 ವರ್ಷಗಳ ತಿರುಗಾಟದಲ್ಲಿ, ಬರೀ ತಿರುಗಾಟ ಅಲ್ಲ, ಎಷ್ಟು ವರ್ಷ ತಿರುಗಾಟ ಆಗಿದೆ ಅನ್ನೋದು ಮುಖ್ಯ ಅಲ್ಲ, ಆ ತಿರುಗಾಟದಲ್ಲಿ ಸದಾ ಅಧ್ಯಯನ ಮಾಡ್ತಾ 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 ಇಷ್ಟನ್ನು ಗಳಿಸಿ, ನೀವು ಹೇಳಿದಷ್ಟನ್ನು ಗಳಿಸಿಕೊಳ್ಳಿಕ್ಕೆ ಆಗ್ತದೆ. ಅದಕ್ಕಿಂತ ಮೊದಲೇ ಆ ಕಲಾವಿದನನ್ನು ಆಕ್ಷೇಪ ಮಾಡುವ ಹಾಗೂ ಇಲ್ಲ, ಅವನ ಪರಿಪೂರ್ಣನಾಗಲಿಲ್ಲ ಅಂತ. 30 ವರ್ಷ ಆದರೂ ಬೇಕು, 20-20ರ ಮೇಲೆ. ಅಷ್ಟು ಮಾಡಿದ ಮೇಲೂ ಅವ ಸ್ವಲ್ಪವೂ ಸಂಗ್ರಹಿಸಲಿಲ್ಲ ಅಂತ ಆದರೆ ಅದು ಅವನಿಗೆ ಕೊರತೆ. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ತಪ್ಪಿ ಮಾತಾಡುವುದೇ ಹಾಸ್ಯ ಹೇಳುವ ಹಾಗೆ ಒಂದು ಬಹಳ ಜನರಿಗೆ ಬೇಸರ ಇದೆ. ತಪ್ಪಿ ಮಾತಾಡುವುದನ್ನೇ ಹಾಸ್ಯ ಹೇಳಿಕೊಂಡು ತೋರಿಸ್ತಾರೆ ಹೇಳುವ ಹಾಗೆ. ಇದು ಎಷ್ಟು ಸರಿ, ಅಥವಾ ಇದಕ್ಕೆ ಏನಾದರೂ ಪರಿಹಾರ ಇದೆಯಾ, ಹೇಗೆ ಹೇಳುವ ಹಾಗೆ? ಲೋಕೋ ಭಿನ್ನ ರುಚಿ ಅಂತ ಒಂದು ಮಾತುಂಟು. ಹೌದು, ಒಬ್ಬೊಬ್ಬರ ಟೇಸ್ಟ್ ಒಂದೊಂದು. ಈಗ ಕೆಲವರು ಒಬ್ಬ ಹಾಸ್ಯಗಾರ, ಅವನ ಹಾಸ್ಯವನ್ನು ಬಹಳ ಮೆಚ್ಚುತ್ತಾರೆ, ಕೆಲವರು ಮತ್ತೊಬ್ಬನ ಹಾಸ್ಯವನ್ನು ಮೆಚ್ಚುತ್ತಾರೆ. ಹಾಸ್ಯ ಯಾವತ್ತೂ ಕೆಟ್ಟು ಹೋಗಲಿಲ್ಲ, ಹಾಸ್ಯ ಕೆಟ್ಟು ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಸ್ಯ ಹೇಗೆ ಇರಬೇಕು ಹಾಗೇ ಇದೆ. ಆದರೆ ನಾವು ಪ್ರಸ್ತುತಿ ಮಾಡುವುದರಲ್ಲಿ ಇರ್ಬೋದು, ನಮ್ಮ ಪ್ರಸ್ತುತಿ ಚೆನ್ನಾಗಿರ್ಬೇಕಷ್ಟೇ. ಅದು ಚೆನ್ನಾಗಿದೆಯೋ ಅಥವಾ ಕೆಟ್ಟದ್ದಾಯ್ತಾ ಅದನ್ನು ತೀರ್ಮಾನ ಮಾಡಬೇಕಾದ ಪ್ರೇಕ್ಷಕರೇ. ತೀರ್ಮಾನ ಮಾಡಬೇಕು ಅಂತಾದರೆ ಪ್ರೇಕ್ಷಕರು ಅಷ್ಟೇ ಪ್ರಬುದ್ಧರಾಗಿರಬೇಕು. ಒಬ್ಬ ಕಲಾವಿದನಿಗೆ ಒಂದು ಪಾತ್ರವನ್ನು ನಿರ್ವಹಿಸಲಿಕ್ಕೆ ಎಷ್ಟು ಸಂಗ್ರಹ ಬೇಕು, ಪಾತ್ರೋಚಿತವಾಗಿ ನಿರ್ವಹಿಸೋದಕ್ಕೆ ಎಷ್ಟು ಸಂಗ್ರಹ ಬೇಕು, ಆ ಪಾತ್ರವನ್ನು ಅವ ಪಾತ್ರೋಚಿತವಾಗಿ ನಿರ್ವಹಿಸಿದ್ದಾನೆ, ಆ ಪಾತ್ರಕ್ಕೆ ನ್ಯಾಯ ಕೊಟ್ಟಿದ್ದಾನೆ ಅಂತ ಹೇಳೋದಕ್ಕೆ ಕಲಾವಿದನಷ್ಟೇ ಪ್ರೇಕ್ಷಕನಿಗೆ ಗೊತ್ತಿರಬೇಕು. ನಿರ್ಣಯ ಮಾಡಲಿಕ್ಕೆ ಗೊತ್ತಿರಬೇಕು. ಅವನ ನ್ಯಾಯಾಧೀಶ. ನಿರ್ಣಯ ಮಾಡಲಿಕ್ಕೆ ಅವರಿಗೆ ಗೊತ್ತಿಲ್ಲದಿದ್ದರೆ ಕೆಟ್ಟದನ್ನು ಒಳ್ಳೆಯದು ಅಂತ ಹೇಳ್ತಾರೆ, ಒಳ್ಳೆಯದನ್ನು ಕೆಟ್ಟದು ಅಂತ ಹೇಳ್ತಾರೆ.
ಪ್ರೇಕ್ಷಕರು ಅಧ್ಯಯನ ಬೇಕು. ಅಧ್ಯಯನ ಬರೀ ನೋಡೋದು ಮಾತ್ರ ಅಲ್ಲ, ಪ್ರೇಕ್ಷಕರು ಅಧ್ಯಯನ ಬೇಕು. ಪ್ರತಿಯೊಂದು ಪ್ರಸಂಗದ ಅಧ್ಯಯನ, ಪ್ರತಿಯೊಂದು ಪ್ರಸಂಗದ ನಡೆಯ ಅಧ್ಯಯನ. ಈಗ ಒಂದು ಬಾಣ ಬಿಡುವಾಗ, ಯುದ್ಧ ಮಾಡುವಾಗ ಇಂಥ ಬಾಣವನ್ನು ಬಿಡ್ತೇನೆ ಅಂತ ಹೇಳ್ತಾನೆ. ಅವ ತಪ್ಪು ಹೇಳಿದರೆ ಪಟಕ್ಕ ಪ್ರೇಕ್ಷಕನಿಗೆ ಗೊತ್ತಾಗಬೇಕು. ತಪ್ಪು ಹೇಳಿದ, ಈ ಬಾಣದ ಅವ ಬಿಡುವ ಬಾಣದ ಹೆಸರಲ್ಲ, ಅದಲ್ಲ ಇದು ಇದು ಅಂತ ಹೇಳುವಷ್ಟು ಪ್ರೇಕ್ಷಕನಿಗೆ ಗೊತ್ತಿದ್ರೆ ಮಾತ್ರ ಆಕ್ಷೇಪ ಮಾಡ್ಲಿಕ್ಕೆ ಆಗ್ತದೆ ಕಲಾ. ಅಂದರೆ ಕಲೆಯನ್ನು ಕೇವಲ ನೋಡುವುದಲ್ಲ, ಅರ್ಥ ಮಾಡಿಕೊಳ್ಳುವುದು ಕೂಡ ಪ್ರೇಕ್ಷಕನ ಕರ್ತವ್ಯ. ನೋಡಿದವರೆಲ್ಲ ತಿಳಿಯುವುದಿಲ್ಲ, ಕೇಳಿದವರೆಲ್ಲ ತಿಳಿಯುವುದಿಲ್ಲ. ಈಗ ಒಂದು ವಿಷಯವನ್ನು ಸಂಗ್ರಹ ಮಾಡಬೇಕು ಅಂತಾದರೆ ಶ್ರವಣ ಬೇಕು, ಹೌದು ಹೌದು ಕ್ರಿಯೆ, ಹೌದು, ಆಮೇಲೆ ಮನನ ಬೇಕು. ಹೌದು. ಈಗ ಕೇಳಿದ್ದನ್ನೆಲ್ಲ ತಿಳಿಬೇಕು ಅಂತಾದರೆ ಮನನ ಮಾಡಬೇಕು. ಹೌದಾ ವಿಷಯ, ಹೌದು ಅಂಥೇಳಿ ಮತ್ತೆ ತನ್ನ ಮನಸ್ಸು ಒಪ್ಪಿಕೊಳ್ಳೋದು. ಆಮೇಲೆ ಇನ್ನೊಂದು, ಹೊಸ ವಿಚಾರಗಳು ಹುಟ್ಟಿಕೊಳ್ಳೋದಕ್ಕೆ ಒಂದು ಕ್ರಿಯೆ ಉಂಟು. ಹೌದು. ಅವ್ಯಕ್ತವಾದುದೆಲ್ಲ ಅಭಾವವಲ್ಲ, ಕಣ್ಣಿಗೆ ಕಾಣಿಸದೇ ಇರುವುದು ಇಲ್ಲವೆಂದು ಹೇಳುವುದಕ್ಕಾಗುವುದಿಲ್ಲ. ಹೌದು ಹೌದು ಹೌದು. ಈಗ ಮೊಸರಿನಲ್ಲಿ ಬೆಣ್ಣೆ ಇರ್ತದೆ, ನಮಗೆ ಕಣ್ಣಿಗೆ ಕಾಣುವುದಿಲ್ಲ. ಹೌದು. ಕಡೆಗೋಲಿನಿಂದ ಮತಿಸಿದಾಗ ಮಾತ್ರ ನವನೀತ ಬರ್ತದೆ. ಹಾಗೆ ಮನಸ್ಸನ್ನು ಮತಿಸಬೇಕು ನಾವು. ಹಾಗಾದರೆ ಬುದ್ಧಿಯೇ ಕಡೆಗೋಲು ಮನಸ್ಸಿಗೆ. ಹೌದು ಹೌದು. ಹಾಗೆ ಬುದ್ಧಿ ಎಂಬ ಕಡೆಗೋಲಿನಿಂದ ಮನಸ್ಸನ್ನು ಮತಿಸಿದಾಗಲೇ ವಿಚಾರಗಳೆಂಬ ಬೆಣ್ಣೆ ಹುಟ್ಟಿಕೊಳ್ತದೆ. ನಾವು ಹೊಸ ವಿಚಾರ ಹುಟ್ಟಿಕೊಂಡು ಬೇಕಾದ್ರೆ ಅಧ್ಯಯನ ಬೇಕು. ಮತಿಸುವುದು ಅಂದರೆ ಕಲಾವಿದ ಅಧ್ಯಯನ ಮಾಡೋದು. ಅಧ್ಯಯನ ಮಾಡ್ತಾ ಈ ಪಾತ್ರವನ್ನು ನಿನ್ನೆ ಹೇಗೆ ನಿರ್ವಹಿಸಬಹುದು, ಇನ್ನೂ ಒಳ್ಳೆಯದನ್ನು ಇದಕ್ಕೆ ಹೇಗೆ ಕೊಡ್ಬೋದು, ಹೀಗೆ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾ ಇದ್ರೆ ಹುಟ್ಟಿಕೊಳ್ತದೆ. ಹಾಗೆ ಆಗಲಿ ಹಾಸ್ಯಗಾರ, ಇನ್ನೂ ಹಲವಾರು ವಿಷಯಗಳನ್ನು ನಮ್ಮಲ್ಲಿ ಮಾತಾಡಲಿಕ್ಕಿದೆ. ಆದರೆ ಇದು ಒಂದು ಸಂಚಿಕೆ ನಮಗೆ ಸಾಕಾಗಲಿಕ್ಕಿಲ್ಲ, ಹಾಗಾಗಿ ಮತ್ತೊಂದು ಸಂಚಿಕೆಯಲ್ಲಿ ಇದನ್ನು ಮಾತಾಡೋಣ. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟು ಹೊತ್ತು ನಮ್ಮ ಜೊತೆಗೆ ರವಿಶಂಕರ್ ಭಟ್ ಒಳಕುಂಜ್ ಅವರು ಹಾಸ್ಯದ ಕುರಿತಾಗಿ ಹಾಗೂ ಅವರ ಕುರಿತಾಗಿ ಬಹಳಷ್ಟು ವಿಷಯಗಳನ್ನು ಹಂಚಿಕೊಂಡಿದ್ದಾರೆ. ಇನ್ನಷ್ಟು ವಿಷಯಗಳನ್ನು ತಿಳ್ಕೊಳ್ಳೋದಕ್ಕಿದೆ, ಅದಕ್ಕೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿ ತನಕ ನೋಡ್ತಾರೆ ಅಭಿಮತ ಟಿವಿ, ಇದು ಜನಮನದ ನಾಡಿ.